ಆದ್ಮೇಲೆ ಒಬ್ಬ ವ್ಯಕ್ತಿ ಒಂದು ಗುಲಾಬಿ ನೋಡಿ ಹೀಗೆ ಹೇಳಿದ್ನಂತೆ, ಗುಲಾಬಿ ಹೂವೇ ನೀನು ತುಂಬ ಚೆನ್ನಾಗಿದೆಯಾ ನೋಡಕ್ಕೆ, ಆದರೆ ಒಂದೇ ಒಂದು ಕೊರತೆ ಇದೆ ನಿನ್ನ ಹತ್ರ, ಮುಳ್ಳಿದೆ, ಆ ಮುಳ್ಳಿಲ್ಲ ಅಂದರೆ ನೀನು ತುಂಬ ಚೆನ್ನಾಗಿರ್ತಾ ಇದೆ ಅಂತ ಹೇಳಿದ್ನಂತೆ. ಹಾಗೆಯೇ ಆ ಕಡೆ ನೋಡಿದಾಗ ಒಂದು ಕೋಗಿಲೆ ಕೂಗ್ತಾ ಇತ್ತಂತೆ. ಆ ಕೋಗಿಲೆಯನ್ನು ನೋಡಿ, ಕೋಗಿಲೆ ನೀನು ತುಂಬ ಚೆನ್ನಾಗಿ ಕೂಗ್ತಾ ಇದೆಯಾ, ನಿನ್ನ ಸ್ವರ ಇಷ್ಟ ಆಯಿತು, ಆದರೆ ನೀನು ಸ್ವಲ್ಪ ಕಪ್ಪಾಗಿದೆಯಾ, ಸ್ವಲ್ಪ ನೀನು ಬೇರೆ ಕಲರ್ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ನಿನ್ನ ವಾಯ್ಸ್ ಮ್ಯಾಚ್ ಆಗ್ತಾ ಇತ್ತು ಅಂತ ಹೇಳಿದ್ನಂತೆ. ಹಾಗೆ ನಡ್ಕೊಂಡು ಮುಂದೆ ಹೋಗ್ತಾ ಇರುವಾಗ ಸಮುದ್ರವನ್ನು ನೋಡಿ ಅವನು ಹೇಳಿದ್ನಂತೆ, ಸಮುದ್ರವೇ ನೀನು ಎಷ್ಟು ಚೆನ್ನಾಗಿದೆಯಾ, ವಿಶಾಲವಾಗಿದೆಯಾ, ಎಲ್ಲ ಓಕೆ, ಆದರೆ ನೀನು ಸ್ವಲ್ಪ ಉಪ್ಪು, ನಿನ್ನ ಹತ್ರ ಈ ಉಪ್ಪಿದ್ದಿಲ್ಲ ಅಂದರೆ ನೀನೇ ಬೆಸ್ಟು ಅಂತ ಹೇಳಿದ್ನಂತೆ. ಈ 3 ಜನ ಕೇಳ್ತಾ ಇರೋರು ಎಲ್ಲ ಸೇರಿಕೊಂಡು ಈ ಮನುಷ್ಯನ್ ನೋಡಿ, ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕಂತಂದು ಅವ್ರ ಹತ್ರ ಒಂದು ಪ್ರಶ್ನೆ ಕೇಳಂತೆ. ಮನುಷ್ಯ, ನೀನು ತುಂಬ ಬುದ್ಧಿವಂತ, ಅರಿವಿದೆ, ಆದರೆ ಎಲ್ಲದರಲ್ಲೂ ಏನಾದರೂ ಒಂದು ಕೊರತೆಯನ್ನು ಕಂಡುಹಿಡಿತಾ ಇದೆಯಲ್ಲ, ಅದು ಮಾತ್ರ ಇಲ್ಲದಿದ್ದರೆ ನೀನೊಬ್ಬ ಒಳ್ಳೆ ವ್ಯಕ್ತಿಯಾಗಿರ್ತಾ ಇದೆ, ಚೆನ್ನಾಗಿರ್ತಾ ಇದೆ ಅಂತ ಆ 3 ವ್ಯಕ್ತಿಗಳು ಹೇಳಿದ್ರಂತೆ. ಆದ್ಮೇಲೆ ಜಗತ್ತಲ್ಲಿ ನಮ್ಮಲ್ಲಿ ಕೊರತೆಗಳನ್ನು ಕಂಡುಹಿಡಿಯೋರೇ ಜಾಸ್ತಿ ಇರ್ತಾರೆ, ಆದರೆ ನಾವು ಈ ಕೊರತೆಗಳನ್ನು ಕಂಡುಹಿಡಿಯುವ ವ್ಯಕ್ತಿಗಳ ಜೊತೆಗಿದ್ದಾಗ ನಾವು ನಂಬಿಕೆನ ಕಳ್ಕೊಂಡ್ಬಿಡ್ತೀವಿ. ಇವತ್ತು ನಮಗೆ ಬೇಕಾಗಿರೋದು ಆದ್ಮೇಲೆ ಎಷ್ಟೇ ಬಲಹೀನತೆ ಇದ್ರೂ ಕೂಡ ನಮ್ಮಲ್ಲಿ ಒಳ್ಳೆಯದನ್ನು ನೋಡುವ ವ್ಯಕ್ತಿಗಳ ಜೊತೆಗಿದ್ದಾಗ ಮಾತ್ರ ನಮಗೆ ನಂಬಿಕೆ ಹುಟ್ಟತ್ತೆ, ನಾವು ನಂಬಿಕೆನ ಬೇರೆಯವ್ರಿಗೆ ನೀಡೋಕ್ಕಾಗತ್ತೆ. ನಮ್ಮ ಜೀವನದಲ್ಲಿ ನಾವು ಸಂತೋಷವಾಗಿರಬೇಕಾದ್ರೆ ಆದ್ಮೇಲೆ ಮಾಡಬೇಕಾಗಿರೋದು ಒಂದೇ ಒಂದು, ಎಲ್ಲರ ಹತ್ರನೂ ಏನಾದರೂ ಒಂದು ಬಲಹೀನತೆ ಇದೆ, ಕೊರತೆ ಇದೆ. ಕೊರತೆಗಳಿಲ್ವಂಥ ವ್ಯಕ್ತಿಗಳೇ ಇಲ್ಲ, ಎಲ್ಲರ ಹತ್ರ ಏನಾದರೂ ಒಂದು ಕೊರತೆಗಳಿದ್ದೇ ಇರತ್ತೆ. ಅದೇ ಹೇಳ್ತಾರಲ್ಲ, ಎಲ್ಲರ ಮನೆ ದೋಸೆನೂ ತೂತೆ. ಅದರಿಂದ ಬೇರೆಯವರಲ್ಲಿರುವಂತಹ ನಕಾರಾತ್ಮಕ ವಿಚಾರಗಳನ್ನು, ಕೆಟ್ಟದ್ದನ್ನು ನೋಡೋಕೆ ಬಿಟ್ಟು ಒಳ್ಳೆಯದನ್ನು ನೋಡೋಣ. ಯಾಕಂದರೆ ಒಳ್ಳೆಯದನ್ನು ನೋಡೋ ಇವಾಗ ಜಾಸ್ತಿ ಬೇಕಾಗಿದೆ. ಯಾವಾಗ ನಾವು ಬೇರೆಯವರಲ್ಲಿರುವಂತಹ ಒಳ್ಳೆಯದನ್ನು, ನಮ್ಮಲ್ಲಿರುವ ಒಳ್ಳೆಯದನ್ನು ಬೆಳೆಸ್ಕೊಳ್ಳೋಣ ಅಂತ ನಾವು ಅನ್ಕೊತೀವಿ, ಆವಾಗ ನಮಗೆ ನಂಬಿಕೆ ಬರುತ್ತೆ, ಜೀವನ ಸಂತೋಷವಾಗಿರುತ್ತೆ, ಬೆಳಕಾಗಿರುತ್ತೆ. ಎಸ್ ಫ್ರೆಂಡ್ಸ್, ಲೆಟ್ಸ್ ಸ್ಪ್ರೆಡ್ ಹೋಪ್, ಭರವಸೆಯನ್ನು ಹಂಚೋಣ. ಈ ದಿನ ನಿಮಗೆ ಒಳ್ಳೆಯದಾಗಲಿ.